ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾಕತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ, ಹಾಗೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತೇನೈತಲ್ಲ ಯಾವುದೇ ರೀತಿಯಾಗಿ ಟೈಲರಿಂಗ್ ವಿಡಿಯೋನ ನಾನು ಶೇರ್ ಮಾಡ್ತಾಯಿಲ್ಲ, ಡೈಲಿ ರೂಟೀನ್ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಡ್ರೈ ಫುಡ್ಡು ಇಲ್ಲದೆ ಕಾರಣಕ್ಕಾಗಿ ಟೈಲರಿಂಗ್ ವಿಡಿಯೋ ಮಾಡಬೇಕಂತಂದರೆ ಒಬ್ಬರು ಸಪೋರ್ಟ್ ಬೇಕಾಗ್ತೈತಿ. ಹೀಗಾಗಿ ಏನೈತಲ್ಲ ಒಂದಿಷ್ಟು ದಿನ ಡೈಲಿ ಲಾಗನ್ನು ಶೇರ್ ಮಾಡ್ತಾ ನಂತರ ಏನೈತಲ್ಲ ಒಂದು ಟೈಲರಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಒಂದು ದೇವಸ್ಥಾನ ಕೂಡ ಹೊಂಟಿವಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ಯಾವ ರೀತಿಯಾಗಿ ಡೈಲಿ ರೂಟೀನ್ ಇರುತ್ತೆ ಮತ್ತು ಈ ಡೈಲಿ ರೂಟೀನ್ ಜೊತೆಗೆ ಯಾವ ರೀತಿಯಾಗಿ ನಾನು ಬ್ಲೌಸ್ ಸ್ಟಿಚಿಂಗನ್ನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೆಣ್ಮಕ್ಳ ಮೇಲೆ ಮನೆ ಒಳಗೆ ಏನಿರ್ತೈತಲ್ಲ ಕೆಲಸ ಮುಗಿಸ್ಕೊಂಡು ಅಂದರೆ ಫ್ರೀ ಇದ್ದಾಗ ನಾನು ಟೈಲರಿಂಗ್ ಮಾಡ್ತೀನಿ ಅಂತ ಹೇಳಿ ಹಲವಾರು ವಿಡಿಯೋ ಒಳಗೆ ತಿಳಿಸ್ಕೊಟ್ಟಿದ್ನಲ್ಲ. ಹೀಗಾಗಿ ಇವಾಗ ಮುಂಜಾನೆ ಏನೈತಲ್ಲ ಟೈಮ್ ಬಂದು ಮುಂಜಾನೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನಕ್ಕೆ ಹೊಂಟಿದ್ವಿ. ಸಂಡೇ ಆಗಿರೋದ್ರಿಂದ ಇವಾಗ ಅರಣ್ಯ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೊಂಟಿವಿ. ಹಾಗೆ ಹೋಗುವಂಥ ಒಂದು ದಾರಿ ಒಳಗೆ ಏನೈತಲ್ಲ ಕೃಷ್ಣಾ ನದಿ ಐತಲ್ವ, ಅದನ್ನ ನಾನು ಅದೇ ರೀತಿ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಶೇರ್ ಮಾಡಬೇಕಂತ ಹೇಳಿ ಈಗ ಹೋಗ್ತಾ ಹಾಗೆ ನಮ್ಮ ಮನೆಯವರು ನಾವು ಕಾಮಿಡಿ ಮಾಡ್ತಾನೆ ಹೊಂಟಿದ್ವಿ. ಯಾಕಂತಂದರೆ ಇವಾಗ ಆಲ್ರೆಡಿ ನಿಮಗೆ ಇನ್ಸಿಡೆಂಟ್ ಗೊತ್ತಿರ್ಬೋದು, ಒಂದು ಹೊಳೆ ದಂಡೆಯಲ್ಲಿ ಫೋಟೋ ತೆಗಿತೀನಿ ಅಂಥೇಳಿ ಬಿದ್ದಿರೋದು. ಅದು ಕೂಡ ನಮ್ಮ ಮನೆಯವರು ನನಗೂ ಕೂಡ ಏನ್ಲಾಕತ್ತಿರು, ಈ ಸೈಡಲ್ಲಿ ಫುಲ್ ಇಲ್ಲಿ ನಿಂತ್ಕೊಡ್ತೇನೆ ಫೋಟೋ ತೆಗಿತೀನಿ ಅಂತ ಹೇಳತ್ತಿದ್ರು. ಆ ಟೈಮ್ ಒಳಗೆ ಏನೈತಲ್ಲ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಫೋಟೋ ತೆಗೀರಿ ಅಂತೇಳಿ ನಾನು ಹಂಗೆ ವಿಡಿಯೋ ಮಾಡ್ತಾ ಹೊಂಟಿದ್ವಿ. ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಿಂತ್ಕೊಂಡು ಫೋಟೋ ತೆಗಿಬೇಕಂದ್ರೆ ಈ ರೀತಿಯಾಗಿ ಕಾಮಿಡಿ ಮಾಡ್ಕೊತ ನಾವು ಹೊಂಟಿದ್ವಿ. ಹಾಗೆ ಇನ್ನು ಬಂದ ನಂತರ ಒಂದಿಷ್ಟು ನಿನ್ನೆ ಸಂಜೆ ಟೈಮ್ ಒಳಗೆ ಏನೈತಲ್ಲ ಒಂದೆರಡು ಬ್ಲೌಸನ್ನು ನಾನು ಕಟಿಂಗ್ ಮಾಡಿ ಇಟ್ಟೀನಿ. ಸ್ಟಿಚಿಂಗ್ ಮಾಡ್ಲಿಕ್ಕೆ ಇವತ್ತು ಆಗಂಗಿಲ್ಲ. ಇವಾಗ ದೇವ್ರಿಗೆ ಹೋಗಿ ಬಂದು ಆಮೇಲೆ ಮಧ್ಯಾಹ್ನಷ್ಟರೊಳಗೆ ಏನೈತಲ್ಲ ಮಧ್ಯಾಹ್ನಕ್ಕೆ ಒಂದು ಗಂಟೆಗೆ ಅದು ಬಂದು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಮಾರ್ನಿಂಗ್ ಟೈಮಲ್ಲಿ ಏನೈತಲ್ಲ ನಾಷ್ಟಕ್ಕೆ ಏನೈತಲ್ಲ ಎಲ್ಲ ಮಾಡಿಬಿಟ್ಟು ಮಕ್ಕಳು ಕೂಡ ಇದ್ದರು, ಮನೆಯೊಳಗಿದ್ರು. ಇವತ್ತು ಸಂಡೇ ಆಗಿರೋಂದ್ರೆ ಅವರು ಕೂಡ ಇದ್ದರು. ಹೋದ ನಂತರ ಅಡುಗೆ ಮಾಡ್ರೆ ಬಂದಿತ್ತು ಅಂತ ಹೇಳಿ ಇವಾಗ ನಾವು ದೇವಸ್ಥಾನಕ್ಕೆ ಹೊಂಟೀವಿ. ಇವತ್ತು ಡೈಲಿ ರೂಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಜಾಸ್ತಿ ಈ ಒಂದು ಚಾನಲ್ ಒಳಗೆ ಏನೈತಲ್ಲ ನಾನು ಡೈಲಿ ರೂಟೀನ್ನ ನಾನು ಶೇರ್ ಮಾಡೋಂಗಿಲ್ಲ. ಯಾಕಂತಂದ್ರೆ ಜಾಸ್ತಿ ನಾನು ಟೈಲರಿಂಗ್ ವಿಡಿಯೋನ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವಾಗ ಕ್ರಮೇಣವಾಗಿ ಮೊದಲಿನಕ್ಕಿಂತಲೂ ಇವಾಗ ಏನೈತಲ್ಲ ವ್ಯೂಸು ಒಂದು ಸ್ವಲ್ಪ ಕಡಿಮೆನೇ ಬರ್ಲತ್ತ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಮತ್ತು ಇವು ಡೈಲಿ ಲಾಗ್ ಅದ್ರ ಜೊತೆಗೆ ಹಾಕಿ ನೋಡಬೇಕು ಅಂಥೇಳಿ ವ್ಯೂಸ್ ಏನು ಜಾಸ್ತಿ ಆಗುತ್ತಾ ಯಾವ ರೀತಿಯಾಗಿ ಡಿಫ್ರೆನ್ಸ್ ಇರುತ್ತೆ ಅಂಥೇಳಿ ಇವತ್ತು ಡೈಲಿ ಲಾಗ್ನ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಏನೈತಲ್ಲ ಈ ರೀತಿಯಾಗಿ ಹೊಳೆ ಆಗಿರ್ಬೋದು, ಹೊಳೆ ದಂಡಿನ ಅವ್ರಿಗೆ ಏನಿರ್ತೈತಲ್ಲ ರೂಢ ಇರ್ತೈತಿ. ಹೀಗಾಗಿ ನಾನು ಅಷ್ಟೊಂದು ಹೊಳೆ ಸೈಡ್ ನೋಡ್ಲಿಕ್ಕೆ ಹೋಗಲಿಲ್ಲ. ಅದ ನಂತರ ಇವಾಗ ದೇವಸ್ಥಾನಕ್ಕೆ ಎಂಟ್ರೆನ್ಸ್ಗೆ ಬಂದೀವಿ ನೋಡ್ರಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಇಲ್ಲಿ ದೇವಸ್ಥಾನನ ಎಲ್ಲ ತೊಳಿಲಾಕತ್ತಿದ್ರು. ಹಾಗೆ ಇವಾಗ ಈ ದರ್ಶನ ಮಾಡಿಕೊಂಡು ಮನೆಗೆ ಹೋಗಬೇಕು ಅಂದ್ಕೊಂಡು ಬಂದೀವಿ. ಹಾಗೆ ಪ್ರತಿ ಸಲ ಏನೈತಲ್ಲ ನಾವು ಜಾಸ್ತಿ ಇವಾಗ ಏನೈತಲ್ಲ ನಮ್ಮ ಮನೆ ದೇವರು ಗುಡ್ಡಾಪುರಕ್ಕೆ ಹೋಗಿದ್ವಿ. ಆ ಟೈಮ್ ಒಳಗೂ ನಾವು ವಿಡಿಯೋನ ಶೇರ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಹೋದ್ನಂದ್ರೆ ಆ ದೇವಸ್ಥಾನದ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಒಳಗೆ ಮೊಬೈಲ್ ಅಲಾವ್ ಇದೆಯಲ್ಲ ಅಂಥೇಳಿ ಗೊತ್ತಿಲ್ಲ, ನಾನು ಒಳಗಡೆ ಏನು ವಿಡಿಯೋ ಮಾಡಲಿಲ್ಲ. ಹೊರಗಡೆಯಿಂದನೇ ಈ ರೀತಿಯಾಗಿ ಔಟ್ಲುಕ್ಕನ್ನು ನಾನು ದೇವಸ್ಥಾನದ ತೋರಿಸ್ಲಾಕತ್ತೇನೆ. ಇಲ್ಲಿ ತೋರಿಸ್ಲಾಕತ್ತಿರ್ಬೋದಲ್ಲ, ಇದು ಚಿಕ್ಕದಾಗಿರ್ತಕ್ಕಂಥ ಒಂದು ಸೈಡ್ ಏನಿರುತ್ತೆ ಹೊರಗಡೆ ಇರ್ತಕ್ಕಂಥ ಇವು ಸಣ್ಣ ಪುಟ್ಟ ಏನೈತಲ್ಲ ನಾವು ದೇವಸ್ಥಾನ ತೋರಿಸ್ಲಾಕತ್ತೀನಿ. ಅಲ್ಲೇ ಹೊರಗಡೆನೇ ವಿಡಿಯೋ ಮಾಡಿಕೊಂಡು ಡೈಲಿ ರೂಟೀನ ಶೇರ್ ಮಾಡ್ಲಾಕತ್ತೀನಲ್ಲ, ಅದ್ರ ಜೊತೆಗೆ ಇವು ಇರಲಿ ಅಂಥೇಳಿ ನಾನು ವಿಡಿಯೋನ ಮಾಡ್ಕೊಂಡಿದ್ನಿ. ಹಾಗೆ ಏನೈತಲ್ಲ ಈ ಒಂದು ಚಾನಲ್ ಒಳಗೆ ಹಾಗೆ ರೆಸಿಪಿ ಅಂತೂ ಏನು ನಾನು ಅಷ್ಟೊಂದು ಶೇರ್ ಮಾಡೋಂಗಿಲ್ಲ. ಮಾಡಿರ್ತೀನಿ, ಬಟ್ ಏನೈತಲ್ಲ ರಿಂಗ್ ಲೈಟು ಡ್ರೈ ಫ್ರೂಟ್ ಇತ್ತು ಅಂತಂದರೆ ಇನ್ನೂ ಹೆಲ್ಪ್ ಆಗ್ತೈತಿ ವಿಡಿಯೋ ಮಾಡ್ಲಿಕ್ಕೆ. ಇದಾದ ನಂತರ ಏನೈತಲ್ಲ ಇನ್ನು ಟೈಲರಿಂಗ್
ಮಾಡಿದರೆ ಸಿಕ್ಕಾಪಟ್ಟೆ ವಿಡಿಯೋಸ್ನ ಮಾಡ್ಬೋದು. ಇನ್ನು ಬ್ಲೌಸ್ ಅಂತೂ ತುಂಬಾ ಸ್ಟಿಚಿಂಗ್ ಮಾಡುವುದವ. ಮೊನ್ನೆ ಒಂದು ಬೋಟ್ ನೆಕ್ ಬ್ಲೌಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇನ್ನೊಂದು 32 ಸೈಜ್ ಬೋಟ್ ನೆಕ್ ಬ್ಲೌಸನ್ನು 2 ಬ್ಲೌಸನ್ನು ಸ್ಟಿಚಿಂಗ್ ಮಾಡೋದೈತಿ. ಅವನು ಕೂಡ ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಒಂದಿಷ್ಟು ಜಾಸ್ತಿ ಹಳ್ಳಿ ಒಳಗೆ ನಾರ್ಮಲ್ ಬ್ಲೌಸ ಬರ್ತಾವೆ, ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿರಿ, ಆಮೇಲೆ ಪ್ಲೇನ್ ಬ್ಲೌಸ್ ಆಗಿರ್ಬೋದು, ಈ ರೀತಿಯಾಗಿ ಬರ್ತಿರ್ತಾವೆ. ಅದನ್ನೂ ಕೂಡ ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಟೈಮ್ ಸಾಕಾಗ್ತಿಲ್ಲ. ಅಂದ್ರೆ ವಿಡಿಯೋ ಮಾಡ್ತಾ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಟೈಮಿಂಗ್ ಜಾಸ್ತಿ ತೊಗೊಂಡಾಗ ನನಗೆ ಅನ್ನಿಸ್ತೈತಿ. ಹೀಗಾಗಿ ವಿಡಿಯೋ ಇಲ್ಲ ಅಂತಂದ್ರೆ ಬೇಗನೆ ಬ್ಲೌಸ್ ಕಂಪ್ಲೀಟ್ ಆದಂಗೆ ಆಗ್ತೈತಿ. ಹೀಗಾಗಿ ಬಂದು ನೋಡ್ತಾ ಇರ್ಬೋದು, ಬೆಲ್ಲದ ಚಹಾ ಮಾಡ್ಲಾಕತ್ತೀನಿ ನೋಡಿರಿ. ಇದ್ರೊಳಗೆ ಈ ಒಂದು ಚಹಾ ಮಾಡೋದು ಮುಖಾಂತರ ಒಂದು ಏನು ನೆನಪಾಗ್ತೈತಿ ಅಂತಂದ್ರೆ, ಸ್ಟಾರ್ಟಿಂಗಲ್ಲಿ ನಾವು ಬೆಲ್ಲದ ಚಹಾ ಮಾಡೋದು ಮುಂದೆ ಒಂದು ಕುದಿತಕ್ಕಂಥ ಒಂದು ಈ ಚಹಾದೊಳಗೆ ಹಾಲು ಹಾಕಿರೋ ಹೊಡಿತೈತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಒಂದು ಸರ್ತಿ ಮಾಡಿ ನೋಡಿ, ಅವಾಗೂ ಹಂಗಾಯಿತು. ಏನೋ ಒಂದು ನೀರಿನಲ್ಲಿ ಪ್ರಾಬ್ಲಮ್ ಐತೆ ಆಮೇಲೆ ಅಂಥೇಳಿ ಮತ್ತು ಬೇರೆ ನೀರು ಹಾಕಿ ಮತ್ತು ಬೆಲ್ಲದ ಚಹಾ ಮಾಡಿ ಅದ್ರೊಳಗೆ ಮತ್ತು ಕುದಿತಕ್ಕಂಥ ಒಂದು ಚಹಾ ಒಳಗೆ ಮತ್ತು ಹಾಲು ಹಾಕಿನಿ, ಅದು ಕೂಡ ಒಡಿತು. ಆಮೇಲೆ ಗೊತ್ತಾಯ್ತು ನನಗೆ ಬೆಲ್ಲದ ಚಹಾ ಏನೈತಲ್ಲ ಒಂದು ಸ್ವಲ್ಪ ಇಳಿಸಿ ಆದ ನಂತರ ಆಮೇಲೆ ಕೆಳಗಿಳಿಸಿ ಹಾಲು ಹಾಕಬೇಕು, ಕುದಿಸ್ಬಾರ್ದು ಅಂಥೇಳಿ ಆಮೇಲೆ ಗೊತ್ತಾಯಿತು. ಪ್ರತಿ ಸಲ ಏನೈತಲ್ಲ ಈ ರೀತಿಯಾಗಿ ಚಹಾ ಮಾಡ್ಲಾಕತ್ತೀನಿ ಅಂತಂದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಎಲ್ಲ ನೆನಪಾಗ್ಲಾಕತ್ತಿರ್ತಾವೆ. ಇವಾಗ ಟೀ ಕುಡ್ದಾದ ನಂತರ ನೆಕ್ಸ್ಟು ಕೆಲಸ ಸ್ಟಾರ್ಟ್ ನೋಡಿರಿ. ಹಾಗೆ ಏನೈತಲ್ಲ ಈ ಒಂದು ಡೈಲಿ ರುಟೀನಲ್ಲಿ ಟೈಲರ್ಸ್ ಆಗಿದ್ರು ಅಂತಂದ್ರೆ ಯಾವುದೇ ರೀತಿಯಾಗಿ ಒಂದು ಸ್ವಲ್ಪ ಫ್ರೀ ಇದ್ದೀವಿ ಅಂತಂದ್ರೂ ಸಾಧ್ಯ ಇಲ್ಲ. ಏನೋ ಒಂದು ಸ್ವಲ್ಪ ಟೈಮ್ ಇತ್ತು ಅಂತಂದರೆ ಏನಾದರೂ ಎಂಬ್ರಾಯ್ಡ್ರಿ ಪ್ರಾಕ್ಟೀಸ್ ಮಾಡಬೇಕು ಅನಿಸುತ್ತೆ. ಇಲ್ಲ ಮತ್ತು ನಮ್ಮ ಆರಿ ವರ್ಕ್ ಏನಾದರೂ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿ ಅಂತಿರ್ತೀವಿ. ಅದು ಆಯ್ತು ಅಂತಂದ್ರೆ ನೆಕ್ಸ್ಟ್ ಬ್ಲೌಸ್ ಆದರೂ ಕಟಿಂಗು, ಸ್ಟಿಚಿಂಗು ಅಥವಾ ಕೈವಲ್ಗೆ ಹಾಕೋದು, ಹುಕ್ಸ್ ಅಟ್ಯಾಚ್ ಮಾಡೋದು ಕಂಟಿನ್ಯೂಸ್ ಆಗಿ ಕೆಲಸ ಇದ್ದೇ ಇರ್ತೈತೆ. ಅಂದರೆ ಫ್ರೀ ಇದ್ದಾಗ ಆದಷ್ಟು ಕಸ್ಟಮರ್ ಬ್ಲೌಸನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಯಾಕಂತಂದರೆ ಇವಾಗ ನಾವು ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನೋ ಒಂದು 2-3 ಅಥವಾ ಒಂದು 4-5 ಸಾರಿ ಪಿಕೋ ಆಗಿರ್ಬೋದು, ಫಾಲ್ ಆಗಿರ್ಬೋದು, ನಮಗೆ ಡೈಲಿ ಒಂದು 50 ರುಪೀಸೇ ನಮ್ದು ಅರ್ನಿಂಗ್ ಆಯಿತು ಅಂತಂದರೆ ಎಷ್ಟೊಂದು ನಮ್ಗೆ ಹೆಲ್ಪ್ ಆಗ್ತಿರ್ತೈತಿ ಮುಂದೆ. ಅಂದರೆ ಹನಿ ಕೂಡಿದ್ರೇ ಹಳ್ಳ ಮತ್ತು ಈ ರೀತಿ ಒಂದು ಗಾದೆ ಮಾತು ನಿಜವಾಗ್ಲೂ ಖರೆ ಅನಿಸ್ತೈತಿ. ಯಾಕಂತಂದರೆ ನಾವು ಒಟ್ಟಿಗೆ ದೊಡ್ಡ ಅಮೌಂಟ ಕೂಡಿಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ನಾವು ಒಂದು 10 ರುಪೀಸು, 5 ರುಪೀಸು ಈ ರೀತಿಯಾಗಿ ಇವನ್ನೆಲ್ಲ ಕೂಡಿ ದೊಡ್ಡ ಅಮೌಂಟ್ ಆಗೋದು ಒಂದು ಯಾವುದಾದ್ರೂ ಒಂದು ಏನಾದರೂ ಕೆಲಸಕ್ಕೆ ನಮ್ಗೆ ಹೆಲ್ಪ್ ಆಗಿರ್ತೈತಿ. ಹೀಗಾಗಿ ನಾನು ಪ್ರತಿಯೊಂದೂ ಏನೈತೆ ಅಲ್ಲ ಆಲ್ಟ್ರೇಷನ್ ಬಂದರೂ ಕೂಡ ಮಾಡಿಕೊಡ್ತೀನಿ. ಅಂದ್ರೆ ಇವಾಗ ನಾನು ಬ್ಲೌಸ್ ಸ್ಟಿಚಿಂಗಲ್ಲಿ ಬಿಜಿ ಅದೀನಿ, ನೆಕ್ಸ್ಟ್ ಟೈಮ್ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅನ್ನಂಗಿಲ್ಲ. ನಾನು ಆದಷ್ಟು ಬಂದಿದ್ರು ಅಂತಂದ್ರೆ ಆವಾಗಲೇ ನಾನು ಮತ್ತು ಅವ್ರನ್ನೂ ಇನ್ನೊಂದು ಸರ್ತಿ ಬಾ ಅಂಥೇಳಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇವಾಗಲೇ ಬಂದಿರ್ತಾರಲ್ಲ ನಾನು ಆಲ್ಟ್ರೇಷನ್ ಮಾಡಿಕೊಟ್ಟಿರ್ತೀನಿ. ಅಂದರೆ ಟೈಮಿಂಗ್ ಎಷ್ಟು ಹಿಡಿಯುತ್ತಲ್ಲ ಅದಕ್ಕೂ ಕೂಡ ಚಾರ್ಜಸ್ ಮಾಡ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಹಾಗೆ ಮೇಕೆಗಳು ನೋಡ್ತಾ ಇರ್ಬೋದು. ಇನ್ನೊಂದು ಈ ವಿಡಿಯೋ ಮುಖಾಂತರ ಹೇಳ್ಬೇಕಂತಂದ್ರೆ ಟೈಲರಿಂಗಲ್ಲಿ ಬಂದಿರತಕ್ಕಂಥ ದುಡ್ಡು ಏನೈತಲ್ಲ ಒಂದು ಸ್ವಲ್ಪ ದುಡ್ಡು ಏನೈತಲ್ಲ ನಾನು ಇನ್ವೆಸ್ಟ್ ಮಾಡಿ ಕೂಡಿಟ್ಟಿರ್ತೀನಲ್ಲ ಆ ದುಡ್ಡನ್ನು ತೊಗೊಂಡು ಏನೈತಲ್ಲ ನಾನು ಜಾಸ್ತಿ ಮೇಕೆಗಳು ತೊಗೊಳಕ್ಕೆ ಇಷ್ಟಪಡ್ತೀನಿ. ಅದೇನೋ ಗೊತ್ತಿಲ್ಲ, ಅಂದ್ರೆ ಒಂದು ಮೇಕೆಗಳಂತಂದ್ರೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಅಂತ ಹೇಳ್ಬೋದು. ಇವಾಗ ಇದು ನೋಡ್ತಾ ಇದ್ದಿರ್ಬೋದು, ಇದಕ್ಕೆ ನಾನು 9000 ಕೊಟ್ಟು ನಾನು ತೊಗೊಂಡಿದ್ದೀನಿ. ಫುಲ್ ಅಮೌಂಟು ತುಂಬ ದಿನ ಆಯಿತು ಟೈಲರಿಂಗಲ್ಲಿ ನಾನು ಅಷ್ಟು ಇಷ್ಟು ಸೇವ್ ಮಾಡ್ತಾ ಹೋಗಿ ಇದನ್ನ ತೊಗೊಂಡಿದ್ನಿ. ಇಲ್ಲ ಅಂತಂದರೆ ಇವಾಗ ಚಿಕ್ಕ ಮರಿಗಳದಾವಲ್ಲ ಇವನ್ನೆಲ್ಲ ಇನ್ನೊಂದು 3-4 ಮಂತ್ಸ್ ನಾನು ಇವನ್ನ ಒಂದು ಸ್ವಲ್ಪ ಮೇಯಿಸ್ಕೊಂಡು ಕಾಳು ಕೈ ಎಲ್ಲ ಇಟ್ಟು ನಾವು ದೊಡ್ಡ ಮಾಡಿದ್ವಿ ಅಂತಂದ್ರೆ ನಾನು 4 ಮಂತ್ಸಲ್ಲಿ ಮತ್ತೆ ನನಗೆ 9000 ಅನ್ನೋದು ನನಗೆ ವಾಪಸ್ ಸಿಗ್ತೈತಿ. ಮತ್ತು ಇದೊಂದು ಮೇಕೆ ಅನ್ನೋದು ಮತ್ತು ಉಳಿತೈತಿ. ಹೀಗಾಗಿ ಅಂದ್ರೆ ಇರ್ತಕ್ಕಂಥ ದುಡ್ಡಿನೊಳಗೆ ಡಬಲ್ ಯಾವ ರೀತಿಯಾಗಿ ಮಾಡೋದು ಮತ್ತೇನು ಮಾಡೋದು ಅಂದ್ರೆ ಜಾಸ್ತಿ ನಾನು ಮೇಕೆಗಳ ಮೇಲೇ ಇನ್ವೆಸ್ಟ್ ಮಾಡ್ತಿರ್ತೀನಿ. ಯಾಕಂತಂದರೆ ಇವಾಗ ಮೇವಂತೂ ಜಾಸ್ತಿ ಇರ್ತೈತಿ, ಮಳೆಗಾಲ ಆಗಿರೋದ್ರಿಂದ ಮೇವಂತೂ ಇರ್ತೈತಿ. ಹೀಗಾಗಿ ಏನೈತಲ್ಲ ಜಾಸ್ತಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತೀನಿ ನಾನು ಜಾಸ್ತಿ. ಹಾಗೆ ನನ್ನ ಮಗಳು ನೋಡ್ತಾ ಇರ್ಬೋದು, ಇಲ್ಲಿ ಪ್ಯಾಕಿಂಗ್ ಇದನ್ನ ಬಿಚ್ಚಬೇಡ ಅಂತ ಹೇಳಿ ನಾನು ಹೋಗಿದ್ನಿ ಹೊರಗಡೆ ಏನೋ ಕೆಲ್ಸಕ್ಕಂತ ಹೇಳಿ ಅದನ್ನ ಓಪನ್ ಮಾಡಿಬಿಟ್ಟಿದ್ಲು. ಇದ್ರೊಳಗೆ ಏನೈತಿ ಅಂತಂದರೆ ಇವಾಗ ಹೋಗಿದ್ವಲ್ವ ದೇವಸ್ಥಾನಕ್ಕೆ ನಾವು ಮಾರ್ನಿಂಗ್ ಟೈಮಲ್ಲಿ ಫ್ರೆಂಡ್ ಮೀಟಾಗಿ ಬರಬೇಕಾದ್ರೆ ತುಂಬ ದಿನ ಆಯ್ತು ಹೇಳಕತ್ತಿದ್ರು. ಹೀಗಾಗಿ ಬರಬೇಕಾದ್ರೆ ಮೀಟಾಗಿ ಬಂದ್ವಿ. ಒಂದು 2 ಜೊತೆ ಇವಾಗ ನೋಡ್ಲತ್ತರ ಗ್ಲಾಸಸ್ನ ನಾನು ಈ ಬಾಟಲ್
ಇವೇನು ಬಾಲ್ ಏನದಾವಲ್ಲ ನನಗೆ ಒಂದು ಯಾವುದಾದ್ರೂ ರೆಸಿಪಿ ಶೇರ್ ಮಾಡಿದರೆ ಇವು ಎಷ್ಟು ಚೆನ್ನಾಗಿದಾವಲ್ಲ ಅಂಥೇಳಿ ಅಂದಿದೆ. ಅವಳು ನನ್ನ ಫ್ರೆಂಡು ಅವಳಿಗೊಂದು ಸೆಟ್ಟು ನನಗೊಂದು ಸೆಟ್ 2 ಸೆಟ್ ತೊಗೊಂಡಿದ್ಲು. ಅವನು ಕೂಡ ಇವಾಗ ಹೋಗಿದ್ವಿ. ಬರೋ ಮುಂದೇನೈತೆಲ್ಲ ನಾವು ಮೀಟ್ ಆಗಿ ಬಂದಿದ್ವಿ. ಎಷ್ಟೊಂದು ಸಲ ನಾನು ಹೋಗ್ತಿದ್ವಿ, ಬಟ್ ಬರೋ ದಾರಿ ಒಳಗನ ಮನೆ ಇದ್ರೂ ಹೋಗ್ಲಿಕ್ಕಾಗ್ತಿರ್ಲಿಲ್ಲ. ಇವತ್ತೊಂದು ಸ್ವಲ್ಪ ಟೈಮಿಂಗ್ ಇತ್ತಲ್ಲ, ಹೋಗಿ ಬರ್ಬೇಕಂತ ಹೋಗಿದ್ವಿ. ಅಷ್ಟರಲ್ಲಿ ಅಂದರೆ ಬೆಸ್ಟ್ ಫ್ರೆಂಡ್ಸು, ಹೀಗಾಗಿ ಅವಳೊಂದು ಜೊತೆ ಮತ್ತು ನನಗೊಂದು ಜೊತೆ 2 ಜೊತೆ ತೊಗೊಂಡಿದ್ರು. ಇವಾಗ ಬರಬೇಕಾದ್ರೆ ಕೊಟ್ಟು ಕಳಿಸಿದ್ಲು. ನನಗಂತೂ ಇವು ತುಂಬಾ ಇಷ್ಟ ಆದವು. 4 ಗ್ಲಾಸ್ ನನಗೆ ಇಷ್ಟೇ ಸಾಕು. ಅಂದ್ರೆ ಮನ್ಯಾಗ ಸಣ್ಣ ನಮ್ಮ ಆರ್ಯನಂತ ಏನೈತಲ್ಲ ತೊಗೊಂಡ್ಬಿಟ್ಟು ಇವು ಗ್ಲಾಸ್ ಏನು ಒಂದು ಸ್ವಲ್ಪ ಬ್ಯಾಲೆನ್ಸ್ ಅದು ಕೆಳಬಿತ್ತು ಅಂತಂದ್ರೆ ಒಡೆದು ಹೋಗ್ತಾವೆ. ಹೀಗಾಗಿ ನನಗೆ ಇಷ್ಟೇ ಸಾಕು, ಒಂದೇ ಸೆಟ್ ಸಾಕಂತ ಹೇಳಿ ಇಷ್ಟ ತೊಗೊಂಡು ಬಂದು ನಾನು. ಹಾಗೆ ಏನಿರುತ್ತಲ್ಲ, ಅದು ಇದಾದ ನಂತರ ಅವು ಈ ಒಂದು ಸಾರಿ ಕೂಡ ಅವಳೇ ಕೊಟ್ಟಿರೋದು. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿ ಅಂತೂ ಸೂಪರಾಗಿತ್ತು. ಹೀಗಾಗಿ ನನಗೆ ಅಂಥೇಳಿ ಅವಳಿಗೊಂದು ನನಗೊಂದು 2 ಸಾರಿನೂ ತೊಗೊಂಡಿದ್ಲು. ಅದ್ರ ಮೇಲೆ ಬ್ಲೌಸ್ ನೋಡಿರಿ, ಒಂದು 2-3 ಬ್ಲೌಸ್ ಒಳಗೆ ಚಾಯ್ಸ್ ಮಾಡ್ಕೊ ಅಂತ ಹೇಳಿದ್ರು. ನನಗಂದ್ರೆ ಈ ಒಂದು ಬ್ಲೌಸ್ ಏನೈತಲ್ಲ ಒಂದು 3-4 ಸೀರೆ ಮೇಲೆ ಇದು ಮ್ಯಾಚ್ ಆಗ್ತೈತಿ. ಹೀಗಾಗಿ ಆ ಬ್ಲೌಸ್ ತೊಗೊಂಡೆ. ಈ ಸಾರಿ ಅಂತೂ ತುಂಬಾ ಇಷ್ಟ ಆಯಿತು. ಇದು ಎಲ್ಲ ಬ್ಲೌಸ್ ಕೂಡ ಈ ಸಾರಿ ರೀತಿನೇ ಇತ್ತು. ಹೀಗಾಗಿ ಒಂದು ಬ್ರಾಸೋ ಬ್ಲ್ಯಾಕ್ ಕಲರ್ ಬ್ಲೌಸ್ ಆಗಿರ್ಬೋದು, ಇದಕ್ಕೆ ಮಸ್ತ್ ಮ್ಯಾಚಿಂಗ್ ಕಾಣಿಸ್ತೈತಿ. ಹೀಗಾಗಿ ಇದು ಸ್ಟಿಚಿಂಗ್ ಮಾಡುವಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಕ್ವಾಲಿಟಿ ಅಂತೂ ಸೂಪರಾಗಿತ್ತು. ನೋಡ್ತಾ ಇರ್ಬೋದು. ಅಮೌಂಟು ಎಷ್ಟಂತ ಹೇಳಿಲ್ಲ. ಹೀಗಾಗಿ ಇದಾದ ನಂತರ ನೋಡ್ತಾ ಇರ್ಬೋದಲ್ಲ, ಇದನ್ನು ಕೂಡ ನಾನು ಸಾರಿ ಇಡೋದು ಮುಂದೆ ಇದನ್ನ ಕಂಪ್ಲೀಟ್ ಮಾಡ್ಬೇಕಂತ ಇದನ್ನೊಂದು ಸ್ವಲ್ಪ ಕಂಪ್ಲೀಟ್ ಎತ್ತಿಡ್ಲಾಕತ್ತೀನಿ. ಯಾಕಂತಂದ್ರೆ ಹಂಗೆ ಮರ್ತು ಬಿಟ್ಟಿರ್ತೀನಿ. ಇದನ್ನ ಇಲ್ಲ ಅಂತಂದ್ರೂ 1 ವರ್ಷದ ಹಿಂದ್ಗಡೆ ಇದನ್ನ ಸ್ಟಾರ್ಟ್ ಮಾಡಿರೋದು ನಾನು. ಏನೈತಲ್ಲ, ಯಾವುದಾದ್ರೂ ಕ್ರಿಯೇಟಿವಿಟಿ ಆಗಿರ್ಬೋದು, ಏನಾದರೂ ನೋಡಿದ್ರೆ ನಾನು ಕಲಿಬೇಕು, ಕೈಯಾರೆ ಮಾಡಿ ಏನಾದರೂ ಕ್ರಿಯೇಟಿವಿಟಿ ನಮ್ಮ ಮನೆಯೊಳಗೆ ಇಟ್ವಿ ಅಂತಂದ್ರೆ ಅದರೊಂದು ಖುಷಿನೇ ಬೇರೆ. ನಾವು ಕೊಂಡು ತರೋದಕ್ಕಿಂತನೂ ನಮ್ಮ ಕೈಯಾರೆ ಮಾಡಿ ನಾವು ಕ್ರಿಯೇಟಿವಿಟಿ ಮಾಡಿಟ್ವಿ ಅಂತಂದರೆ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ. ಹೀಗಾಗಿ ಇದನ್ನು ಕೂಡ ನೋಡ್ತಾ ಇರ್ಬೋದು. ಯಾವಾಗಲಾದರೂ ಒಂದೊಂದು ಸರ್ತಿ ನಾನು ಇದನ್ನು ಕಂಪ್ಲೀಟ್ ಮಾಡಿ ಫೈನಲಾಗಿ ಕಂಪ್ಲೀಟ್ ಆಗಿದ್ದೆ. ಹಾಗಾಗಿ ಕಂಪ್ಲೀಟ್ ಆದ ನಂತರ ಇದನ್ನು ತೋರಿಸ್ಬೇಕಂತ ಹೇಳಿ ನಾನು ಇವಾಗ ನಿಮ್ಗೆ ತೋರಿಸ್ಲಾತೀನಿ. ಇದೇ ರೀತಿಯಾಗಿ ಇನ್ನೊಂದು ಮಾಡ್ತೀನಿ. ಇದಾದ ನಂತರ ನೋಡ್ತಾ ಇರ್ಬೋದು. ಹಾಗೆ ಸಾಂಬಾರು ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಲಾಕತ್ತೀನಿ. ನೋಡ್ತಾ ಇರ್ಬೋದು. ಮಕ್ಕಳು ಕೂಡ ಏನೈತಲ್ಲ ಮೊಟ್ಟೆ ಸಾಂಬಾರು ಬೇಡ್ಲಾಕತ್ತಿದ್ರೆ, ಹೀಗಾಗಿ ಮಾಡಿಬಿಟ್ಟು ಚಪಾತಿನೇ ಒಂದು ಸ್ವಲ್ಪನೂ ಚಪಾತಿ ಮಾಡ್ಲಾಕತ್ತಾನೆ. ಕಿಚನ್ ಒಳಗೆ ಏನೈತಲ್ಲ ಈ ರೀತಿ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಸರಿ ಬರೋಂಗಿಲ್ಲ. ಹೀಗಾಗಿ ನಾನು ರೆಸಿಪಿನ ಶೇರ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಹಾಗೆ ಸಾಂಬಾರು ಕೂಡ ರೆಡಿ ಆಗಿತ್ತು. ಇನ್ನು ಅನ್ನನೂ ನಾನು ಮುಂಜಾನೆ ಏನೈತಲ್ಲ ಹೋಗ್ಬೇಕಾದ್ರೆ ಅನ್ನ ಮಾಡಿಬಿಟ್ಟು ನಾಷ್ಟ ಮಾಡಿಬಿಟ್ಟು ಹೋಗಿದ್ನಲ್ಲ. ಹೀಗಾಗಿ ಇವಾಗ ಏನೈತಲ್ಲ ಸಾಂಬಾರು, ಇವಾಗ ಮೊಟ್ಟೆ ಕುದಿಸ್ಬಿಟ್ಟು ಆಮೇಲೆ ಚಪಾತಿ ಅಷ್ಟೇ ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಎಮ್ಮೆ ಆಕಳ ಹಿಂಡುತ್ತ ಮುಂದೆ ಇವಾಗ ಏನೈತಲ್ಲ ಇನ್ನೂ ಇವರು ಸ್ಕೂಲ್ಗೆ ಹೋಗಿದ್ರಲ್ಲ ಡೈಲಿ ಏನೈತಲ್ಲ, ಆವಾಗ ಹಿಡಿತೀನಿ ಅಂತ ಹೇಳ್ತಿದ್ರು. ಬಟ್ ಡೈಲಿ ರೂಟೀನ್ ಬೇಡ, ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಹಾಕ್ತೀನಿ ಅಂತಿದ್ನಿ. ಬಟ್ ಇವತ್ತೇನೈತಲ್ಲ ಮೊಬೈಲ್ ಚಾರ್ಜ್ ಕೂಡ ಆಗಿತ್ತು. ದನಗಳು ಹಿಂಡುವಾಗ ಏನೈತಲ್ಲ ನನಗೆ ತೋರಿಸ್ಲಿಕ್ಕಾಗಲಿಲ್ಲ. ಹಾಗೆ ಚಪಾತಿ ಮಾಡ್ಲಾಕತ್ತೀನಿ ನೋಡಿರಿ. ಈ ರೀತಿಯಾಗಿ 2 ಪದರಿನ ಚಪಾತಿ ಕಂಪ್ಲೀಟ್ ಆದ ನಂತರ ಮತ್ತೆ ನೆಕ್ಸ್ಟ್ ಇವತ್ತೇನೈತಲ್ಲ ಯಾವುದೇ ಬ್ಲೌಸು ಡಿಸೈನ್ಸ್ ಅದು ಶೇರ್ ಮಾಡಿಲ್ಲ. ಹಾಗೆ ಇವಾಗ ನಾವು ಒಂದೊಂದು ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂದ್ರೆ ಬೆಸ್ಟ್, ಗೃಹಿಣಿಯರಿಗಂತೂ ಇದು ಬೆಸ್ಟ್ ಅಂತ ಕೆಲಸ ಅಂತ ಹೇಳ್ತೀನಿ ನಾನು. ಏನೋ ಒಂದು ಸ್ವಲ್ಪ ಟೈಮ್ ಇದ್ದಾಗ ಅಟ್ಲೀಸ್ಟ್ ಡೈಲಿ ಒಂದು ಬ್ಲೌಸ್ನಾದರೂ ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ಒಂದು 50 ರೂಪೀಸ್ ಅರ್ನಿಂಗ್ ಆಗುತ್ತೆ. ಅದ್ರ ಜೊತೆಗೆ 1-2 ಸೀರೆ ಪಿಕೋ ಫಾಲ್ ಅಂತಂದರೆ ಇಲ್ಲ ಅಂತಂದ್ರೂ 100-200ವರೆಗೂ ನಾವು ಅರ್ನಿಂಗನ್ನು ಮಾಡಬಹುದು. ಸೊ ಇವಾಗ ಚಪಾತಿ ಮಾಡೋದು ಕಂಪ್ಲೀಟ್ ಆಯಿತು. ನಮ್ಮ ಆರ್ಯನ್ ಕೂಡ ಇರಲಿಲ್ಲ, ಅವನು ಊರಿಗೆ ಹೋಗಿದ್ದ. ಹಿಂಗೆ ಯಾಕಂತಂದ್ರೆ ಅವನ ಇವಾಗ ವಿಡಿಯೋ ಮಾಡೋದು ಮುಂದೆ ಏನಾದರೂ ಹಾಯ್ ಅಂದ್ಕೊಂಡು ಬರ್ತಿದ್ದ, ಇರಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೂ ಲಾಗ್ ವಿಡಿಯೋನ ಶೇರ್ ಮಾಡ್ತೀನಿ. ನೆಕ್ಸ್ಟು ಇನ್ನೂ ಅಂದ್ರೆ ಆರ್ಡರ್ ಮಾಡಿದ್ದೀನಿ ರಿಂಗ್ ಲೈಟ್ ಏನೈತಲ್ಲ ಅದನ್ನು ಕೂಡ ಡ್ರೈ ಫ್ರೂಟ್ ಆರ್ಡರ್ ಮಾಡಿದ್ದೀನಿ. ಬಂದ ನಂತರ ಆಮೇಲೆ ಏನೈತಲ್ಲ ಒಂದಿಷ್ಟು ಬೋಟ್ನಿಂಗ್ ಬ್ಲೌಸಸ್ನ ಇನ್ನೂ ಪೆಂಡಿಂಗ್ ಇಡ್ತೀನಿ. ಯಾಕಂತಂದರೆ ವಿಡಿಯೋಗೋಸ್ಕರ ಅದನ್ನ ಸ್ಟಿಚ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಕಸ್ಟಮರ್ ಬ್ಲೌಸಸ್ ಅದಾವ, ಅವನ್ನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ ನೋಡಿದ್ರಲ್ವ ಟೈಲರಿಂಗ್ ದುಡ್ಡನ್ನು ನಾನು ಯಾವ ರೀತಿಯಾಗಿ ಸೇವ್ ಮಾಡಿ ಈ ರೀತಿಯಾಗಿ
ಮೇಕೆ ತರೋದು ಈ ರೀತಿಯಾಗಿಯೇ ನಾನು ಇನ್ವೆಸ್ಟ್ ಮಾಡ್ತಿರ್ತೀನಿ. ಅನಾವಶ್ಯಕವಾಗಿ ಏನೋ ಗೋಲ್ಡು ಬಟ್ಟೆನೋ ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಿರ್ತೀನಿ. ಇವತ್ತು ನೋಡಿದ್ರಲ್ವ, ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಯಾರೆಲ್ಲ ಟೈಲರಿಂಗಲ್ಲಿ ಆಗಿರಬಹುದು ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಚಾನಲ್ ಒಳಗೆ ಟೈಲರಿಂಗ್ ವಿಡಿಯೋನ ಜಾಸ್ತಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ. ಎಲ್ಲ ನೋಡ್ಲತ್ರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.